ಬಗದಷ್ಟು ಬಟಾ ಬಯಲಾಗ್ತಾ ಇದೆ ದರ್ಶನ್ ಮತ್ತು ಗ್ಯಾಂಗ್ನ ಕರಾಳ ಕೃತ್ಯದ ಬೇರೆ ಬೇರೆ ಜಾಲಗಳು. ರೇಣುಕಾಸ್ವಾಮಿ ಹತ್ಯೆಗೆ ಸಂಬಂಧಪಟ್ಟಂತೆ ಸ್ಟೋನಿ ಬ್ರೂಕ್ ಈ ಪಬ್ ಇತ್ತಲ್ಲ, ಈ ರೆಸ್ಟೋ ಬಾರ್ ಏನೋ ಇತ್ತಲ್ಲ, ಇದರಲ್ಲೇ ಒಂದು ಸ್ಕೆಚ್ ತಯಾರಾಗಿತ್ತಾ, ಪ್ಲಾನ್ ನಡೆದಿದ್ದಿಲ್ಲೇನಾ ಅಂತ. ಹೇಗೆ ಕರ್ಕೊಂಬರಬೇಕು, ಏನು ಮಾಡಬೇಕು, ಶೆಡ್ಡಲ್ಲಿ ಯಾವಾಗ ಕೂರಿಸ್ಕೊಳ್ಬೇಕು, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಪ್ಲಾನ್ ಆಗಿದ್ದದ್ದು ಈ ಪಬ್ನಲ್ಲೇನಾ? RR ನಗರದಲ್ಲಿರ್ತಕ್ಕಂಥ ರೆಸ್ಟೋ ಬಾರ್ನಲ್ಲಿ ಮಾತುಕತೆ ಆಗಿತ್ತಾ? ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಇದೀಗ ಮಹಜರು ಮಾಡ್ತಾ ಇದ್ದಾರೆ. ಯಾವೆಲ್ಲ ಆರೋಪಿಗಳು, ಎಲ್ಲಿ ಕೂತಿದ್ರಿ, ಎಲ್ಲಿ ನಿಂತಿದ್ರಿ, ಏನೇನು ಚರ್ಚೆಗಳಾಯಿತು ನಿಮ್ಮ ನಡುವೆ, ಯಾರ್ಯಾರು ಏನೇನು ಐಡಿಯಾ ಕೊಟ್ಟರು, ಯಾವ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮ್ಮ ಪ್ಲಾನ್ ಇತ್ತು, ಯಾರೆಲ್ಲ ಇನ್ವಾಲ್ವ್ ಆಗಿದ್ರಿ ಇದರಲ್ಲಿ, ದರ್ಶನ್ ಪಾತ್ರ ಏನು, ಬೇರೆ ಆರೋಪಿಗಳ ಪಾತ್ರ ಏನು, ಏನು ಹೇಳಿ ಬಾಯಿ ಬಿಡಿ ಅಂಥೇಳಿ ಇದೀಗ ಮಹಜರು ಪ್ರಕ್ರಿಯೆಯಲ್ಲೂ ಕೂಡ ಅವ್ರನ್ನ ತೊಡಗಿಸಿಕೊಳ್ಳಲಾಗಿದೆ. ಸ್ಟೋನಿ ಬ್ರೂಕ್ನಲ್ಲಿ ಇಂಚಿಂಚು ಜಾಲಾಡ್ತಾ ಇದ್ದಾರೆ ಪೊಲೀಸರು. ಯಾವುದೇ ಒಂದು ಕಾರ್ನರನ್ನು ಕೂಡ ಪೊಲೀಸರು ಬಿಡ್ತಕ್ಕಂಥ ಮಾತೇ ಇಲ್ಲ. CCTV ಫುಟೇಜ್ ಸಿಕ್ಬಿಡುತ್ತಲ್ಲ, ಹುಡುಕ್ತಾರಾಗ ಯಾರ್ಯಾರಿದ್ರು, ಇವನಿದ್ನ ಅವನಿದ್ನ, ಇನ್ನೊಬ್ಬ ನಟ ಯಾರಾದರೂ ಬಂದಿದ್ರಾ, ಯಾರು ಪಾರ್ಟಿ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಎದ್ದು ಹೋದರು, ರೇಣುಕಾಸ್ವಾಮಿನ ಎಲ್ಲಿ ಕರ್ಕೊಂಡು ಬಂದ್ರಿ, ಈ ಥರ ಬೇಕಾದಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಇದೀಗ ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಶೆಡ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಪಬ್ನಲ್ಲಿ ದರ್ಶನ್ ಆ್ಯಂಡ್ ಟೀಮ್ ಪಾರ್ಟಿ ಮಾಡಿತ್ತು. ಪಾರ್ಟಿ ಮಧ್ಯದಲ್ಲಿಯೇ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ತೆರಳಿದ್ದು ನಿಜ ಅಂತ ಹೇಳ್ತಾ ಇದ್ದಾರೆ. ಪಬ್ನ CCTVಯಲ್ಲಿ ಮಹತ್ವದ ಸಾಕ್ಷ್ಯ ಇದೀಗ ಬಯಲಾಗತ್ತಾ ಅಂತೇಳಿ ಒಂದು ಕುತೂಹಲ ಇದೆ. ಪ್ರತಿಯೊಂದು ಇಲ್ಲೇನಾಗುತ್ತೆ, ಒಂದು ಕೊಲೆ ಕೇಸ್ನ ವಾದ ಪ್ರತಿವಾದ ನಡೆಯಬೇಕಾದರೆ ಅವನು ಅಲ್ಲಿರಲಿಲ್ಲ, ಇಲ್ಲಿರಲಿಲ್ಲ, ಅಲ್ಲಿದ್ದ, ಅವನು ಆವಾಗಲೇ ಹೊರಟು ಹೋಗಿದ್ದ, ಈ ಥರ ಬೇಕಾದಷ್ಟು ವಿಷಯಗಳು ಬರ್ತವೆ. ಆಗ ಟೈಮಿಂಗ್ ಸಮೇತ ಇಡ್ತಾರೆ ಪೊಲೀಸರು ಅಥವಾ SPP. ಟೈಮಿಂಗ್ಸ್ ಪ್ರಕಾರ ಇಡ್ತಾರೆ. ನೋಡಿ, ಈ ಸಂದರ್ಭದಲ್ಲಿ ಈ ಮನುಷ್ಯ ಇಲ್ಲಿಂದ ಎದ್ದು ಹೋದ, ಇಲ್ಲಿಂದ ಇದು ಇಷ್ಟು ಕಿಲೋಮೀಟರ್ ದೂರದ ಒಂದು ಪ್ರಯಾಣ, ಇಂಥ ಕಾರಲ್ಲಿ ಇವನು ಹೊರಟ, ಆಗ ಮೊಬೈಲ್ ಟವರ್ ಡಂಪ್ ಆಗಿದ್ದು ಇಲ್ಲಿ, ಆನಂತರ ಶೆಡ್ಗೆ ಹೋದಾಗ ಅಲ್ಲಿ ಎಷ್ಟೊತ್ತಿಗೆ ಟೈಮ್ ಆಗಿತ್ತು, ಅಲ್ಲಿ ಯಾರ್ಯಾರು ಇದ್ದರು, ರೇಣುಕಾಸ್ವಾಮಿ ಮೊಬೈಲ್ ನಂಬರ್ ಇಟ್ಕೊಂಡು ಅವನು ಕೂಡ ಟ್ರೇಸ್ ಮಾಡಿರ್ತಾರೆ. ಎಲ್ಲ ಚಾಟ್ಗಳು ಸಿಗದೇ ಇರಬಹುದು. ಯಾರಾದರೂ ಕಾಲ್ ಬಂದಿತ್ತಾ ರೇಣುಕಾಸ್ವಾಮಿ ಎದ್ದು, ಏನು ಕಥೆ, ಎತ್ತ, ಅವನು ಎಷ್ಟೊತ್ತಿಂದ ಅವನ ಮೊಬೈಲ್ ಸ್ವಿಚ್ ಆಫ್ ಆಯಿತು, ಅವನು ಲಾಸ್ಟ್ ಮಾತನಾಡಿದ್ದು ಯಾರೊಂದಿಗೆ, ಈ ಒಂದು ನಂಬರ್ಗಳು ಸಿಗ್ತವೆ. ನಂಬರ್ ಮೇಲೆ ಚೆಕ್ ಮಾಡಿಕೊಂಡಾಗ ಆ ನಂಬರೋ ಇನ್ನೊಂದೋ ಮತ್ತೊಂದು ಅದನ್ನು ಕೂಡ ಒಂದಷ್ಟು ಬಯಲಾಗ್ತಾ ಹೋಗ್ತವೆ. ಹಾಗಾಗಿ ಈಗ ಆ ವ್ಯಕ್ತಿ ಇಂಥ ಟೈಮಲ್ಲಿ ಅವನು ಬೆಂಗಳೂರಲ್ಲೇ ಇರಲಿಲ್ಲ ಅಂತ ಒಬ್ಬರು ವಾದ ಶುರು ಮಾಡ್ತಾರೆ. ದರ್ಶನ್ ಬೆಂಗಳೂರಲ್ಲೇ ಇರಲಿಲ್ಲ, ಅವರು ಮುಂಬೈನಲ್ಲಿದ್ದರು, ಮೈಸೂರಲ್ಲಿದ್ದರು, ಅವರು ಶೂಟಿಂಗಲ್ಲಿದ್ದರು, ಡೆವಿಲ್ದು ನಾಳಿನ ಶೂಟಿಂಗ್ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ಕೊಂಡು ಕೂತಿದ್ರು, ಈ ಥರದ ವಾದ ಕೂಡ ಬರುತ್ತೆ. ನೋಡಿ, ಮೈಸೂರಲ್ಲಿ ಯಾವ ಥರ ಕೂತಿದ್ದಾರೆ, ಬೆಳಗ್ಗೆ ಅವರು ಜಿಮ್ಮಿಂದ ಬರ್ತಾ ಇದ್ದಾರೆ ಅಂದರೆ ರಾತ್ರಿ ಅಲ್ಲೇ ಕೂತಿದ್ರು, ಇಲ್ಲೇ ಮಾತಾಡಿದ್ರು, ಫುಲ್ಲು ಡೆವಿಲಲ್ಲಿ ಬ್ಯುಸಿ ಇದ್ದರು, ಅವ್ರು ಯಾಕ್ರಿ ಇಲ್ಲಿಗೆ ಬರ್ತಾರೆ ಅಂತ ಹೇಳಿದಾಗ, ನೋಡ್ರಪ್ಪ ಇಂಥ ಡೇಟಲ್ಲಿ ಇವನು ಬೆಂಗಳೂರಲ್ಲೇ ಇದ್ದ, ಕೊಲೆ ನಡೆದ ಸ್ಪಾಟ್ಗೂ ಈ ಒಂದು ಸ್ಟೋನಿ ಬ್ರೂಕ್ಗೂ ರೆಸ್ಟೋ ಬಾರ್ಗೂ ಇಷ್ಟು ಗಂಟೆಗಳ ಇಷ್ಟು ನಿಮಿಷಗಳ ಪ್ರಯಾಣದ ಅವಧಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದಾಗ, ಆ ನಂತರ ನೆಕ್ಸ್ಟ್ ದರ್ಶನ್ ನೆಕ್ಸ್ಟ್ ಎಲ್ಲಿ ಅಂದರೆ ಪಟ್ಟಣಗೆರೆ ಶೆಡ್ ಇನ್ ಆ್ಯಂಡ್ ಅರೌಂಡ್ ಸಿಗಬೇಕು. ದರ್ಶನ್ ಲೊಕೇಶನ್ ಅಥವಾ ಅವರ ಮೊಬೈಲ್ನ ಟ್ರೇಸ್, ಅಲ್ಲಿ ಆ ಸಿಗ್ನಲ್ಗಳು ಟ್ರೇಸ್ ಅಲ್ಲಿ ಆಗಬೇಕಾಗುತ್ತೆ. ಕಾಲ್ ಮಾಡಿದರೆ ಅದು ಕೂಡ ಅಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೊ ಇಂಥ ಟೈಮಿಂದ ಇಂಥ ಟೈಮಿಗೆ ಇವ್ರು ಇಲ್ಲಿದ್ರು ಅಂತ ಹೇಳಿ ನಿಮಗೇನಾಗುತ್ತೆ, ಒಂದು ಕ್ರೊನಾಲಜಿಕಲ್ ಆರ್ಡರ್ ಅಂತ ಮಾಡ್ಕೊಂಡು ಬರ್ತಾರೆ. ಕ್ರೊನಾಲಜಿಕಲ್ ಆರ್ಡರ್ ಅದೇನೆಂದರೆ ಅನುಕ್ರಮಣ ಯಾವ ಥರ ಬರುತ್ತೆ ಅಂತ ಹೇಳಿದ್ರೆ, ಚಿತ್ರದುರ್ಗದಿಂದ ಈ ರೇಣುಕಾಸ್ವಾಮಿ ಹೊರಟಿದ್ದು ಯಾವಾಗ, ರವಿನೋ ರಘುನೋ ಕರ್ಕೊಂಡು ಬಂದಿದ್ದು ಯಾವಾಗ, ಆಟೋ ಹತ್ತಿದ್ದು ಯಾವಾಗ, ಆನಂತರ ಇಂತಿಂಥ ಟೋಲ್ ಗೇಟ್ಗಳ ಬಳಿಯಲ್ಲಿ ಎಷ್ಟೆಷ್ಟು ಗಂಟೆಗೆ ಈ ಕಾರ್ ಪಾಸ್ ಆಗಿದೆ, ಆಗ ಇವ್ನ ಜೊತೆಲಿ ಇದ್ದವರು ಯಾರು, ಆ ಮೊಬೈಲ್ದು ಚೆಕ್ ಮಾಡ್ಕೊಳ್ತಾರೆ. ಅವಾಗ ಆಯ್ತಪ್ಪ ಟೋಲ್ ಸುಳ್ಳು ಹೇಳ್ತಾ ಇದೆ, ಏನೋ ಸದ್ಯಕ್ಕೆ ಸಮಯ ಸಿಕ್ಕಿಲ್ಲ ಅಂದರೆ ಮೊಬೈಲ್ ಟವರ್ ಕೂಡ ಡಂಪ್ ಆಗಿರುತ್ತೆ ಅಲ್ಲಿ, ಅದರ ಸಿಗ್ನಲ್ಲು, ಅದರ ಕಾಲ್ ರೆಕಾರ್ಡ್ಸೋ ಅಥವಾ ಕಾಲ್ ಡೀಟೇಲ್ಸೋ ಎಲ್ಲ ಸಿಗಬೇಕಲ್ಲ ಅವ್ರಿಗೆ, ಅದೆಲ್ಲ ಒಂದು ಕಡೆ ಇಟ್ಕೊಳ್ತಾರೆ. ಆಮೇಲೆ ಇವನು ಬಂದಾಗ ಯಾರೆಲ್ಲ ಮಾತಾಡ್ತಾ ಇದ್ರು, ಪ್ರತಿಯೊಂದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾರೆ, ನಾಳೆ ದಿನ ನಾನು ಇರಲೇ ಇರಲಿಲ್ಲ, ನಾನು ಸ್ಪಾಟಲ್ಲೇ ಇರಲಿಲ್ಲ, ನನ್ನ ಕಾರ್ ಇತ್ತು ನಾನಿರಲಿಲ್ಲ, ಮೊಬೈಲ್ ಇತ್ತು ನಾನಿರಲಿಲ್ಲ, ಈ ಥರದ್ದು ಏನೇ ಹೇಳಕ್ಕೆ ಹೋದರೂ ಕೂಡ, ಸ್ವಾಮಿ ಇವರು ಇಲ್ಲಿದ್ದರು, ಅಕಸ್ಮಾತ್ ಪಬ್ಬಲ್ಲಿದ್ದ ಟೈಮಲ್ಲೇ ನಾನು ಅಲ್ಲಿರಲಿಲ್ಲ, ನಾನು ಮೈಸೂರಲ್ಲಿದ್ದೆ, ಅದೆಲ್ಲ ಸುಳ್ಳು ಅಂತ ಹೇಳಿದ್ರು. ಆವಾಗ ಈ ಒಂದು ಸಾಕ್ಷ್ಯ ಇಡ್ತಾರೆ, ನೋಡೋ ಪಬ್ಬಲ್ಲಿರೋದಕ್ಕೆ ಸಾಕ್ಷ್ಯ ಇಲ್ಲಿದೆ, ಆ ಸ್ಟೋನಿ ಬ್ರೂಕಲ್ಲಿ ನೀನು ಇದ್ದೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ಲಿದೆ, ಇದಕ್ಕೇನು ಹೇಳ್ತೀಯಪ್ಪ, ನಿನ್ನ ಕಾರು ಇಲ್ಲೇ ಪಾರ್ಕಿಂಗ್ ಮಾಡಿದ್ಯಾ ನೋಡು, ಕಾರಿಂದ ಹೊರಟಿದ್ಯಾ ನೋಡು, ಮೈಸೂರಿಂದ ಹಾಗಾದರೆ ನೀನು ಬರೀ 5 ನಿಮಿಷ 10 ನಿಮಿಷದಲ್ಲಿ ಪಟ್ಟಣಗೆರೆ ಶೆಡ್ಗೆ ಬಂದುಬಿಟ್ಟ, ನೀನು ಸಾಧ್ಯನಾ? ಸಾಧ್ಯ ಇಲ್ಲ. ಮತ್ತು ಇಲ್ಲಿಂದ ತಾನೇ ಶೆಡ್ಗೆ ಹೋಗಿರೋದು ಅಂತ ಹೇಳಿದಾಗ ಪ್ರತಿ ಒಂದು ಪಾಯಿಂಟಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಬರ್ತದೆ. ಹಾಗಾಗಿ ಎಲ್ಲ ಯಾವ ಒಂದು ಸಾಕ್ಷ್ಯವನ್ನು ಕೂಡ ಬಿಡುವ ಲಕ್ಷಣ ನನಗೆ ಕಾಣಿಸ್ತಾ ಇಲ್ಲ ಈ ಪ್ರಕರಣದಲ್ಲಿ. ನೀವು ದರ್ಶನ್ ಮನೆಗೆ ಹೋಗಿ ದರ್ಶನ್ ಅವತ್ತು ಧರಿಸಿದ್ದಂಥ ಬಟ್ಟೆ ಶೂವನ್ನು ವಶಪಡಿಸ್ಕೊಂಡು ಬಂದಿದ್ದಾರೆ.
ಸ್ನಾನ ಮಾಡೋಕ್ಕೆ ಬಳಸಿದಂಥ ಬಕೆಟ್ ಬಿಟ್ಟಿಲ್ಲ, ಮಗ್ ಬಿಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ಇನ್ ಡೆಪ್ತ್ ಆಗಿ ಕೇಸ್ ಹೋಗ್ತಾ ಇದೆ ಅಂತ.